ಮಾಡಿದಂಥ ಪದಗಳನ್ನ ನಾನು ಬಳಕೆ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ನಮ್ಮ ಸಂಸ್ಕೃತಿನೇ ಬೇರೆ, ಅವರ ಸಂಸ್ಕೃತಿನೇ ಬೇರೆ. ಬಟ್ ಒಂದು ನಾನು ಹೇಳೋ ಬಯಸ್ತೇನೆ, ಬಿ ಜೆ ಪಿಯವ್ರಿಗೆ ಇದು ನನ್ನ ಸವಾಲು. ಮುಸಲ್ಮಾನರ ಪದವನ್ನು ಬಿಟ್ಟು ರಾಜಕಾರಣ ಮಾಡಿ, ಅವರ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳುವಂಥದ್ದೇ ಮುಸಲ್ಮಾನ ಹೆಸರ ಮೇಲೆ. ಮುಸಲ್ಮಾನರನ್ನ ಹೊರತುಪಡಿಸಿ ಅವರು ರಾಜಕಾರಣ ಮಾಡಿ ಅವರ ಸಂಘಟನೆಯನ್ನು ಬೆಳೆಸುವಂಥದ್ದಾದರೆ ಅವ್ರನ್ನ ನಾವು ಮೆಚ್ಕೋಬೋದು. ಅವರ ಬಂಡವಾಳ ಇರುವಂಥದ್ದೇ ಮುಸಲ್ಮಾನ್ ಪದಕ್ಕೆ. ಹಾಗಾಗಿ ಹಲಾಲು ಅಥವಾ ಬೇರೆ ಬಜೆಟ್ ಅಲ್ಲ. ಈ ರಾಷ್ಟ್ರದಲ್ಲಿ 20% ಜನಸಂಖ್ಯೆ ಹೊಂದಿರುವಂಥದ್ದು ನಾವು. ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಮಾಡಿರುವಂತಹ, ಬಲಿದಾನ ಮಾಡಿರುವಂತಹ ನಿದರ್ಶನಗಳು ನಮ್ಮದಿದೆ. ನಾವು ಯಾವತ್ತೂ ಬ್ರಿಟಿಷರ ಕೂತನ್ನು ನೆಕ್ಕೊಂಡು ಕೂತ್ಕೊಳ್ಳೋವಂಥವ್ರಲ್ಲ. ಈ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡಿರುವಂಥದ್ದು, ಪ್ರಾಣ ಕಳ್ಕೊಂಡಿರುವಂಥದ್ದು, ಇವತ್ತು ನಮಗೆ ಏನಾದರೂ ಸಿಕ್ಕಿದ್ದಲ್ಲಿ ಇವರ ಹೊಟ್ಟೆ ಕಿಚ್ಚು ಎಷ್ಟು ಯಾವ ಮಟ್ಟಕ್ಕೆ ಇದೆ ಅಂತ ಹೇಳಿದಾಗ ನಾವು ಯಾವತ್ತೂ ಧಾರ್ಮಿಕ ಸಂಸ್ಥೆಗಳಿಗೆ, ಶೈಕ್ಷಣಿಕ ಸಂಸ್ಥೆಗಳಿಗೆ, ಧರ್ಮ ರಕ್ಷಣೆಗೆ ಬಜೆಟ್ನಲ್ಲಿ ಕೋಟ್ಯಾಂತರ ರೂಪಾಯಿ ಕೊಟ್ಟಂತಹ ಸಂದರ್ಭದಲ್ಲಿ ನಾವು ಸ್ವಾಗತ ಮಾಡಿದ್ದೀವಿ. ಯಾವತ್ತೂ ಟೀಕೆ ಮಾಡೋಕ್ಕೆ ಹೋಗಿಲ್ಲ. ಇದು ಕಾಳಕೆಂಕಿ ಜಗಳಕ್ಕೆ ಬೀಳುವಂತಹ ಪರಿಸ್ಥಿತಿಗೆ ಇವರು ಬಿ ಜೆ ಪಿಯವ್ರು ಬರ್ತಾ ಇರುವಂಥದ್ದು. ಬಹುಶಃ ನಾನು ಹೇಳುವಂಥದ್ದು, ಅಭಿವೃದ್ಧಿಗೆ ನಾವು ಇಟ್ಕೊಂಡಿರುವಂತಹ ನಮ್ಮ ಸಂಕಲ್ಪ ಏನಿದೆ, ಇವತ್ತು 4 ಲಕ್ಷ ಕೋಟಿ ಬಜೆಟು ನಮಗೆ ಮಣ್ಣೆ ಆಗಿದೆ. ರಾಜ್ಯಕ್ಕೆ 4,09,000 ಬಜೆಟು, 4,37,000 ಕೋಟಿ, 4,37,000 ಕೋಟಿ GSTಯನ್ನು ಇವತ್ತು ಕೇಂದ್ರ ಸರ್ಕಾರ ಕಳಿಸ್ತಾ ಇದ್ದೀವಿ. ಈ ರಾಷ್ಟ್ರಕ್ಕೂ ಕೊಡುಗೆ ಕೊಟ್ಟಿದೆ. ಈ ರಾಜ್ಯ ಸರ್ವಾಂಗೀಣ ಅಭಿವೃದ್ಧಿಗೆ ಪ್ರತಿಯೊಬ್ಬ ನಾಗರಿಕನೂ ಅವರ ಹಕ್ಕನ್ನು ಕೊಡುವಂಥದ್ದಕ್ಕೆ ಬಂದಿದೆ. ಯಾವುದೇ ಬೇರೆ ಚಟುವಟಿಕೆಗಳಿಗೆ ನಾವು ರಾಜ್ಯ ಸರ್ಕಾರದಿಂದ ಹಣ ವಿನಿಯೋಗ ಮಾಡ್ಕೋತಾ ಇಲ್ಲ. ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತಾ ಇರುವಂಥದ್ದು. ಶಿಕ್ಷಣ ಪಡೆದರೆ ಸಂಸ್ಕೃತಿ ಇರುತ್ತೆ. ಈ ದೇಶವನ್ನು ಮುಂದಾಡುವಂತಹ, ಮುಂದೆ ಕೊಂಡೊಯ್ಯುವಂತಹ ಒಂದು ಶಕ್ತಿ ನಮ್ಮ ಯುವಕರಿಗೆ ಬರುತ್ತೆ. ಇವತ್ತು ಯುವ ಜನಾಂಗವನ್ನು ದಾರಿ ತಪ್ಪಿಸುವಂಥ ಕೆಲಸ ಇವತ್ತೇನು ಬಿ ಜೆ ಪಿ ಮಾಡ್ತಾಯಿದೆ. ದಯವಿಟ್ಟು ಅವರ ಮಾತುಗಳು ಮತ್ತು ಅವರ ಭಾವನೆಗಳನ್ನ ನಾವು ಮುಂದಿಟ್ಕೊಂಡು ನೋಡಿದಂತಹ ಸಂದರ್ಭದಲ್ಲಿ ಅವರು ದೇಶ ಕಟ್ಟುವಂಥ ಯಾವುದೇ ಮಾತು ಮಾತಾಡ್ತಾ ಇಲ್ಲ. ದೇಶ ವಿಭಜನೆ ಮಾಡುವಂಥದ್ದು, ದೇಶವನ್ನು ಮುರಿಯುವಂಥ ಕೆಲಸಕ್ಕೆ ಅವ್ರು ಮುಂದಾಗ್ತಾ ಇದ್ದಾರೆ. ಈ ದೇಶ ನಮ್ಮದು. ಈ ದೇಶದ ಮೇಲೆ ನಮಗೂ ಅಷ್ಟೇ ಅಧಿಕಾರ ಇದೆ. ನಾವು ಈ ದೇಶದ ಪ್ರಜೆಗಳಾಗಿ ಈ ದೇಶದ ಅಭಿವೃದ್ಧಿ, ಸಂರಕ್ಷಣೆ ಮತ್ತು ಈ ದೇಶವನ್ನು ಎತ್ತರಕ್ಕೆ ಕೊಂಡೊಯ್ಯುವಂಥದ್ರಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೀವಿ, ಪಣ ತೊಟ್ಕೊಂಡಿದ್ದೀವಿ. ಅವರ ಮಾತುಗಳಿಗೆ ನಮಗೆ ಯಾವುದೇ ರೀತಿಗಳಲ್ಲೂ ಬೇಸರ ಮಾಡ್ಕೊಳ್ಳಲ್ಲ. ಅವ್ರು ಏನೇ ಹೇಳ್ಕೊಳ್ಳಿ, ಹಲಾಲ್ ಅಂತ ಹೇಳ್ಕೊಳ್ಳಿ, ಬೇರೆ ಇರಲಿ. 1952ರಿಂದ ಬಂದಂತಹ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸರ್ಕಾರಗಳು ಮೊದಲೇ ಬಾರಿ ಹಲಾಲ್ ಬಜೆಟ್ ಬಂದಿದೆ ಅಂತ ಹೇಳಿದಾಗ 77 ವರ್ಷ ನಾವು ಕಾದಿಲ್ವಾ? ಈ ಹಿಂದೆ ಎಲ್ಲ ಸಿಕ್ಕಿರೋದು ನಿಮ್ಮ ಬಜೆಟ್ ತಾನೇ. ಇನ್ನು ಮುಂದೆ ಎಲ್ಲವೂ ಹಲಾಲ್ ಬಜೆಟೇ ಸಿಕ್ಕೋದು ಅಂತ ನಾನು ಇಲ್ಲಿ ಹೇಳ ಬಯಸ್ತೇನೆ.